ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಫಿ ತೋಟದಲ್ಲಿ ನಾಪತ್ತೆಯಾಗಿದ್ದು ಯಾರು ನಾಪತ್ತೆಯಾಗಿದ್ರು ಅದನ್ನ ಪತ್ತೆ ಹಚ್ಚುವಂತಹ ಕಾರ್ಯ ಹೇಗೆ ನಡೀತು ಬಹಳ ಇಂಪಾರ್ಟೆಂಟು. 2 ವರ್ಷದ ಮಗು ಈಗ ಪತ್ತೆಯಾಗಿದೆ. ಕೊಡಗು ಜಿಲ್ಲೆಯಲ್ಲೊಂದು ಕುತೂಹಲದ ಘಟನೆ ಇದೆ. ಕಣ್ಮರೆಯಾಗಿದ್ದ ಮಗು ಪತ್ತೆಯನ್ನ ಮಾಡಿರೋದು ಒಂದು ಶ್ವಾನ. ಬಹಳ ಇಂಟ್ರೆಸ್ಟಿಂಗ್. ವಿರಾಜಪೇಟೆ ತಾಲೂಕು ಕೊಂಗಡ ಗ್ರಾಮದಲ್ಲಿ ಆದಂತಹ ಘಟನೆ ಇದು. ತಾಯಿಯ ಮೊಬೈಲ್ ಗಿಳಿನಿಂದಾಗಿ ಮಗು ನಾಪತ್ತೆ ಆಗೋಗ್ಬಿಟ್ಟಿತ್ತು. ನಿನ್ನೆ ಮೊಬೈಲ್ ನೋಡಿಕೊಂಡು ಕುಳಿತಿದ್ದ ತಾಯಿ ನಾಗಿಣಿ ಈ ವೇಳೆ ಕಣ್ಮರೆ ಆಗ್ಬಿಟ್ಟಿದೆ. ಎಲ್ಲೋಯ್ತು ಏನು ಅಂತ ಗೊತ್ತೇ ಆಗಿಲ್ಲ. ಕಾಫಿ ತೋಟದಲ್ಲಿ ಮಗು ಪತ್ತೆಯನ್ನ ಈಗ ಶ್ವಾನ ಓರಿಯೋ ಈಗ ಪತ್ತೆ ಮಾಡಿದೆ. ಅನಿಲ್ ಕಾಳಪ್ಪ ಅವರಿಗೆ ಸೇರಿದಂತ ಶ್ವಾನ ಇದು. ಕೊನೆಗೂ ಕೂಡ ಹೆತ್ತಮ್ಮನ ಮಡಿಲು ಸೇರಿದೆ ಕಂದಮ್ಮ. ಜೇನು ಕುರುಬರ ಸುನೀಲ್ ಮತ್ತು ನಾಗಿಣಿ ದಂಪತಿಯ ಪುತ್ರಿ ಸುನನ್ಯ ಅಂತ ಹೇಳಿ. ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು ಹಣೆ ಬರ ಏನೇನಾಗತ್ತೆ ರೀ. ನಿಮಗೆಲ್ಲ ಯಾಕೋ ಮಕ್ಕಳು ಬೇಕು ನಿಮಗೆ? ಮರ್ಯಾದೆಗೆ ಅಂತ ಸಣ್ಣ ಮಕ್ಕಳನ್ನ ಬಿಟ್ಟಿದಿರಲ್ಲ ನೀವೆಲ್ಲ ಮನ್ಸರ ನೀವು. ನೋಡಿ ಪಾಪ ರಾತ್ರಿ ಎಲ್ಲ ತೋಟದಲ್ಲೇ ಇತ್ತಂತೆ ಕಂದಮ್ಮ. ಅಯ್ಯಯ್ಯೋ ಏನ್ ತಾಯಿ ರೀ ಅವಳು. ಶನಿವಾರ ನಾಪತ್ತೆಯಾಗಿದ್ದ ಮಗು ಭಾನುವಾರ ಪತ್ತೆಯಾಗಿದೆ. ಶರಿ ಗಣಪತಿ ಅನ್ನೋರು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಈ ಪೋಷಕರು. ಊಟದ ಬಳಿಕ ಮೊಬೈಲ್ ನೋಡ್ಕೊಂಡು ಕೂತ್ ಬಿಟ್ಟಿದ್ದಾಳೆ. ಆಯ್ತಲ್ಲ ಅಲ್ಲಿಗೆ ಮುಗಿದೋಯ್ತು. ಆ ಕಡೆಗೆ ಏನಾಯ್ತು ಈ ಕಡೆಗೆ ಏನಾಯ್ತು ಗೊತ್ತಿಲ್ಲ. ಹಾವು ಬಂದು ಕಚ್ಚಿದ್ರು ಗೊತ್ತಾಗೋದಿಲ್ಲ. ನೋಡ್ಕೊಂಡು ಕೂತ್ ಬಿಡೋದು. ಸಂಜೆ ವೇಳೆಗೆ ಮಗು ನಾಪತ್ತೆ ಆದರೂ ಕೂಡ ಹುಡುಕಿದ್ರು ಕೂಡ ಪತ್ತೆ ಆಗಲೇ ಇಲ್ಲ. ನಿನ್ನೆ ಸ್ಥಳೀಯರು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲ ಹುಡುಕಾಟ ಮಾಡಿದರು. ಸಾಕು ನಾಯಿಗಳು ಕೂಡ ಪಾಲ್ಗೊಂಡು ಕೊನೆಗೂ ಕೂಡ ತೋಟದ ನಡುವೆ ಮಗುವನ್ನ ಶ್ವಾನ ಓರಿಯೋ ಪತ್ತೆ ಮಾಡಿದೆ. ವೆರಿ ಗುಡ್, ಬ್ರಿಲಿಯಂಟ್ ಆಗಿ. ಸೊ ಯಾವ ಮಟ್ಟಕ್ಕೆ ತಂದೆ ತಾಯಿಗಳಿದ್ದಾರೆ ಅಂತ ನೋಡ್ಕೊಳ್ಳಿ. ಮೊಬೈಲ್ ಗೀಳಿಗೆ ಮಕ್ಕಳೇ ಬೇಡ, ನಿಮಗೆ ಮೊಬೈಲ್ ಇಟ್ಕೊಂಡು ಕೂತ್ಬಿಡಿ, ಅವೇ ಮಕ್ಕಳು ಸಾಕು.